ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆಯನ್ನ ಕರೆದಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ಬೆಳಿಗ್ಗೆ 11:30ಕ್ಕೆ ಮೀಟಿಂಗ್ ಆರಂಭ ಆಗುತ್ತೆ. ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಈ ಸಭೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಭೆ ನಡೆಯಲಿಕ್ಕಿದೆ. ಇಂದಿರಾ ಭವನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಭಾರಿ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಇವತ್ತಿನ ಕಾಂಗ್ರೆಸ್ನ ತುರ್ತು ಸಭೆ. ಎಲ್ಲಾ ರಾಜ್ಯಗಳ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸ್ತಾ ಇರುವಂತಹ ಈ ಹೈಕಮಾಂಡ್ ಸಭೆಯ ಪ್ರಮುಖ ಕಾರಣ ಏನು, ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ, ಕುತೂಹಲಗಳು ಹೆಚ್ಚಾಗ್ತಾ ಇದೆ. ನೋಡಿ, ಮಧ್ಯಪ್ರದೇಶದಲ್ಲಿ ಒಂದ್ ಕಡೆ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರ ಮಾಡಿದ್ದಾರೆ. ಸೊ ತೀವ್ರ ಆಕ್ರೋಶಗಳು ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಒಂದು ಸಭೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನ ಚುನಾವಣಾ ಅಧಿಕಾರಿಗಳು ತಿರಸ್ಕಾರ ಮಾಡಿರೋದು ಮತ್ತೆ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಹಳೆಯ ಕೋರ್ಟ್ ನೋಟಿಸ್ ಅನ್ನ ಮುಂದೆ ಇಟ್ಕೊಂಡು ನಾಮಪತ್ರವನ್ನ ತಿರಸ್ಕರಿಸಲಾಗಿದೆ. ಇದು ನಿಯಮ ಬಾಹಿರ ಮತ್ತೆ ರಾಜಕೀಯ ಪ್ರೇರಿತ ಅಂತ ಹೇಳಿ ಕಾಂಗ್ರೆಸ್ ತೀವ್ರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಹಾಗಾಗಿ ಈ ಬೆಳವಣಿಗೆಯ ಕುರಿತು ಚರ್ಚೆ ಕೂಡ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೆ ಮುಂದಿನ ಕಾನೂನು ಹೋರಾಟ ಮತ್ತೆ ಯಾವ ರೀತಿಯಾದಂತಹ ಕಾರ್ಯತಂತ್ರಗಳನ್ನ ಇಲ್ಲಿ ಎಣಿಬೇಕು ಅನ್ನೋದರ ಕುರಿತು ಈ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆಯಾಗುತ್ತೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳ ರಾಜಕೀಯ ಮತ್ತು ಟಿಎಂಸಿ ಕಾಂಗ್ರೆಸ್ ಮೈತ್ರಿ ವಿಲೀನದ ಕುರಿತು ಕೂಡ ಚರ್ಚೆ ಆಗುತ್ತೆ. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ದೊಡ್ಡ ಬದಲಾವಣೆಗಳು ಮತ್ತೆ ಟಿಎಂಸಿ ಹಾಗೂ ಕಾಂಗ್ರೆಸ್ ವಿಲೀನ ಅಥವಾ ಮೈತ್ರಿ ಕುರಿತಾದಂತಹ ಪ್ರಮುಖ ಪ್ರಸ್ತಾಪಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಮತ್ತೆ ಹೈಕಮಾಂಡ್ ಚರ್ಚಿಸುವಂತಹ ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಹಾಗೂ ಸೋನಿಯಾ ಗಾಂಧಿ ಅವರ ನಡುವೆ ನಡೆದಿರುವಂತಹ ಸಂಭಾವ್ಯ ಮಾತುಕತೆಗಳ ಬೆನ್ನಲ್ಲೇ ಈ ಸಭೆಯನ್ನ ಆಯೋಜನೆ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಆದ್ರೆ ಮಮತಾ ಬ್ಯಾನರ್ಜಿ ಅವರು ಒಂದ್ ಕಡೆ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಟಿಎಂಸಿ ಜೊತೆ ವಿಲೀನ ಆಗುವುದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಸ್ಪಷ್ಟತೆಯನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಆದ್ರೆ ರಾಜಕೀಯದಲ್ಲಿ ಯಾವಾಗ, ಹೇಗೆ, ಯಾರು, ಯಾಕೆ ಬದಲಾಗ್ತಾರೆ, ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ಕುತೂಹಲ ಕೂಡ ಮುಂದುವರೆದುಕೊಳ್ತಾ ಹೋಗುತ್ತೆ. ಕೊನೆ ಕ್ಷಣದವರೆಗೂ ಕೂಡ ಯಾವ ತೀರ್ಮಾನವನ್ನು ಕೂಡ ಬೇಕಾದರೂ ನಾಯಕರುಗಳು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತೆ ಕೇರಳ ಸಿಎಂ ಆಯ್ಕೆ ಒಂದು ಕಡೆ ಕಗ್ಗಂಟಾಗಿಯೇ ಉಳಿದುಕೊಂಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗತ್ತೆ. ನೋಡಿ, ಕೇರಳದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಗೊಂದಲ ಕೂಡ ಇನ್ನೂ ಕೂಡ ಬಗೆಹರಿದಿಲ್ಲ. ಕೆಸಿ ವೇಣುಗೋಪಾಲ್ ಮತ್ತೆ ವಿಡಿ ಸತೀಶನ್ ಅವರ ಬೆಂಬಲಿಗರ ನಡುವೆ ಸಾಕಷ್ಟು ತೀವ್ರ ಪೈಪೋಟಿಗಳು ಕೂಡ ನಡೀತಾ ಇದೆ. ಸೊ ಹೈಕಮಾಂಡ್ ವೀಕ್ಷಕರು ನೀಡಿದ ವರದಿಯ ಆಧಾರದ ಮೇಲೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇಲ್ಲಿ ಕಾಣಸಿಗ್ತಾ ಇದೆ. ಇದರ ಜೊತೆಗೆ ಕರ್ನಾಟಕದ ನಾಯಕತ್ವ ಮತ್ತೆ ಸಾಂಸ್ಥಿಕ ಬದಲಾವಣೆಗಳು ಆಗ್ಬೇಕಾಗಿದೆ. ನೋಡಿ, ದೆಹಲಿಯಲ್ಲಿ ಕರ್ನಾಟಕದ ನಾಯಕತ್ವ ಬದಲಾವಣೆ ಮತ್ತೆ ಸಂಪುಟ ಪುನರಚನೆ ಕುರಿತು ಸುದೀರ್ಘ ಸಭೆಗಳು ಕೂಡ ಈಗಾಗಲೇ ನಡೆದಿದೆ ಮತ್ತೆ ನಡೀತಾನೆ ಬರ್ತಾ ಇದೆ. ಸೊ ರಾಜ್ಯಗಳಲ್ಲಿ ಪಕ್ಷವನ್ನ ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕು, ನಡೆಸ್ಕೊಂಡು ಹೋಗಬೇಕು ಅನ್ನೋದರ ಕುರಿತು ಚರ್ಚೆಗಳಾಗತ್ತೆ. ಯಾವ ರೀತಿಯಾಗಿ ಬಲಪಡಿಸಬೇಕು ಅನ್ನೋದರ ಕುರಿತು ಚರ್ಚೆಗಳಾಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಒಟ್ಟಾರೆ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೇಳೋದಾದ್ರೆ ಚುನಾವಣಾ ನಾಮಪತ್ರ ತಿರಸ್ಕಾರದ ವಿರುದ್ಧ ಕಾನೂನು ಹೋರಾಟ ಮತ್ತೆ ವಿವಿಧ ರಾಜ್ಯಗಳ ಮುಖಂಡರ ಭಿನ್ನಮತ ಶಮನ, ಇದರ ಜೊತೆಗೆ ಮೈತ್ರಿಕೂಟದ ಮುಂದಿನ ರಾಜಕೀಯ ನಡೆಗಳನ್ನ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ತುರ್ತು ಸಭೆಯನ್ನ ಕರೆಯಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.